ಇವತ್ತು ಎಲ್ಲರೂ ಇಷ್ಟಪಡುವಂಥ ಒಂದು ರುಚಿಯಾದ ಸ್ನ್ಯಾಕ್ ರೆಸಿಪಿ ಮಾಡ್ತಾ ಇದ್ದೀನಿ. ಹೆಲ್ದಿ ಮತ್ತು ಸಾಫ್ಟ್ ಆದ ಈ ಲೇಯರ್ ಆದ ಸ್ನ್ಯಾಕ್ನ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಫಸ್ಟ್ ಬ್ಯಾಟರ್ ರೆಡಿ ಮಾಡ್ಕೊಬೇಕು. ಅದಕ್ಕೆ ಒಂದು 2 ಕಪ್ಪಷ್ಟು ಮೈದಾ ತೊಗೊಂಡಿದ್ದೀನಿ. ಅದರಲ್ಲೊಂದು 300 ಗ್ರಾಮ್ ಅಷ್ಟು ಇದೆ. ಮತ್ತು 2 ಮೊಟ್ಟೆ. ಫಸ್ಟ್ ಮೊಟ್ಟೆನ ಹಾಕ್ಕೊಳ್ಳೋಣ. ಎರಡು ಕಪ್ ಮೈದಾ, 1/4 ಟೀ ಸ್ಪೂನ್ ಅಷ್ಟು ಉಪ್ಪು. ಮೈದಾ ತೊಗೊಂಡಿದ್ದ ಕಪ್ಪಲ್ಲೇ ನೀರು ತೊಗೊಂಡಿದ್ದೀನಿ. 3 ಕಪ್ಪಷ್ಟು ನೀರು ಹಾಕ್ಕೋಬೇಕು. ಈಗ ಫಸ್ಟ್ 2 ಕಪ್ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಕಪ್ ಮಿಕ್ಸ್ ಮಾಡ್ಕೊಳ್ಳೋಣ. ಕ್ಲೋಸ್ ಮಾಡಿ ಗ್ರೈಂಡ್ ಮಾಡ್ಕೊಂಡು ಬರೋಣ. ಗ್ರೈಂಡ್ ಮಾಡ್ಕೊಂಡಾಗಿದೆ. ಈಗ ಇದಕ್ಕೆ ಇನ್ನೊಂದು ಕಪ್ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಒಟ್ಟಿಗೆ 3 ಕಪ್ ಹಾಕ್ಕೊಂಡ್ರೆ ಹೊರಗಡೆ ಎಲ್ಲ ನೀರು ಚೆಲ್ಲೋ ಚಾನ್ಸಸ್ ಇರುತ್ತೆ. ಅದಕ್ಕೆ 2 ಕಪ್ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಬೌಲಿಗೆ ಹಾಕೋಬೇಕು. ಈ ಥರ ಇರಬೇಕು ಬ್ಯಾಟರ್. ದೋಸೆ ಬ್ಯಾಟರ್ಗಿಂತ ಸ್ವಲ್ಪ ನೀರಾಗಿರಬೇಕು. ತುಂಬ ತಿಕ್ ಮಾಡ್ಕೊಳ್ಳೋದು ಬೇಡ. ಈಗ ಒಂದೊಂದೇ ದೋಸೆ ಮಾಡ್ಕೊಳ್ಳೋಣ. ಗ್ಯಾಸ್ ಆನ್ ಮಾಡಿಕೊಂಡು ಪ್ಯಾನ್ ಇಟ್ಕೊಂಡಿದ್ದೀನಿ. ಸ್ವಲ್ಪ ತುಪ್ಪ ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ. ದೋಸೆ ತವದಲ್ಲಿ ಮಾಡಿದ್ರೂ ಆಗುತ್ತೆ. ನೀವು ಯಾವ ಪಾತ್ರೆಯಲ್ಲಿ ಬೇಕ್ ಮಾಡ್ತಿದ್ದೀರಾ ಅಷ್ಟೇ ಸೈಜ್ ದೋಸೆ ಮಾಡ್ಕೊಬೇಕು. ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡ್ರಾಯ್ತು. ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಬೇಕು. ಇದು ಕ್ರಿಸ್ಪಿ ಮಾಡ್ಕೊಬೇಕು ಅಂತೆಲ್ಲ ಏನಿಲ್ಲ. ಜಸ್ಟ್ ಲೈಟಾಗಿ ಆ ಕಡೆ ಬೆಂದರೆ ಸಾಕು. ಇದೇ ಥರ 10ರಿಂದ 12 ದೋಸೆ ಮಾಡಿ ಇಟ್ಕೊಬೇಕು. ನಿಮ್ಗೆ ಎಷ್ಟು ದಪ್ಪ ಬೇಕು ಅಂತ ನೋಡಿಕೊಂಡು ಮಾಡ್ಕೋಬೋದು. ಸ್ವಲ್ಪ ಜಾಸ್ತಿ ದಪ್ಪ ಬೇಕು ಅಂದರೆ ಇನ್ನೊಂದು 2-3 ದೋಸೆ ಎಕ್ಸ್ಟ್ರಾನು ಮಾಡ್ಕೊಬೋದು. ಮೇಲೆ ಸ್ವಲ್ಪ ಈ ಥರ ಕಲರ್ ಚೇಂಜ್ ಆದಾಗ ಮಚ್ಚಿ ಹಾಕ್ಕೊಳ್ಳೋಣ. ತೆಗೆದು ಬಿಡೋಣ. 2 ಕಡೆನೂ ಈ ಥರ ಸಾಫ್ಟಾಗಿ ಬಂದರೆ ಸಾಕು. ಇದೇ ಥರ ಎಲ್ಲ ಮಾಡಿ ಇಟ್ಕೊಬೇಕು. ಈಗ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಸಾಫ್ಟಾಗಿ. ಈಗ ನೆಕ್ಸ್ಟ್ ಸ್ಟೆಪ್ ಏನಂದರೆ ಮಿಕ್ಸಿ ಜಾರ್ಗೆ 3 ಮೊಟ್ಟೆನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 3/4 ಕಪ್ಪಷ್ಟು ಸಕ್ಕರೆ. ಸ್ವೀಟ್ ಸ್ವಲ್ಪ ಜಾಸ್ತಿ ಬೇಕಂದರೆ 1 ಕಪ್ಪಷ್ಟು ಹಾಕೋಬೋದು. 3 ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡು ಬರೋಣ. ಆಮೇಲೆ ಹಾಲು ಹಾಕ್ಕೊಂಡು ಪುನಃ ಗ್ರೈಂಡ್ ಮಾಡ್ಕೊಬೇಕು. ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಇದಕ್ಕೆ 2 ಕಪ್ಪಷ್ಟು ಹಾಲು ಹಾಕ್ಕೋಬೇಕು. ಎಲ್ಲನೂ ಸೇಮ್ ಕಪ್ಪೇ ಯೂಸ್ ಮಾಡ್ತಾ ಇದ್ದೀನಿ. ಇನ್ನೊಂದು ಸತಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು. ಇದನ್ನ ಬೌಲ್ಗೆ ಹಾಕ್ಕೊಳ್ಳೋಣ. ಈಗ ಇದನ್ನ ಸೈಡಲ್ಲಿ ಇಟ್ಕೊಳ್ಳೋಣ. ಸ್ವಲ್ಪ ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡ್ಕೊಳ್ಳೋಣ. ಅದೇ ಪ್ಯಾನಿಗೆ 1 ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಸ್ವಲ್ಪ ಮೆಲ್ಟ್ ಆದಮೇಲೆ ಕ್ಯಾಶ್ಯೂ ನಟ್ 3-4 ಸ್ಪೂನು ಕ್ಯಾಶ್ಯೂ ನಟ್ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಫ್ರೈ ಆದಮೇಲೆ ಒಣ ದ್ರಾಕ್ಷಿ ಫ್ರೈ ಆಗಿದೆ. ತೆಗೆದು ಬಿಡೋಣ. ಈಗ ಅದೇ ಪ್ಯಾನಿಗೆ ಒಂದು 2 ಸ್ಪೂನ್ ಅಷ್ಟು ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ. ಲೈಟಾಗಿ ಫ್ರೈ ಮಾಡಿದ್ರೆ ಸಾಕು. ಇದಕ್ಕೆ 2 ಸ್ಪೂನ್ ಅಷ್ಟು ತೆಂಗಿನ ತುರಿ, ಒಂದು 10ರಿಂದ 20 ಸೆಕೆಂಡ್ ಹುರ್ಕೊಂಡ್ರೆ ಸಾಕು. ತುಂಬ ಹುರ್ಕೋಬೇಕು ಅಂತ ಏನಿಲ್ಲ. ಇದನ್ನ ಆಫ್ ಮಾಡ್ಕೊಳ್ಳೋಣ. ಈಗ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಇದನ್ನ ಹಾಕ್ಕೊಳ್ತಾ ಇದ್ದೀನಿ. ಫುಲ್ ಹಾಕ್ಕೊಳ್ತಾ ಇಲ್ಲ. ಮೇಲೆ ಸ್ವಲ್ಪ ಗಾರ್ನಿಷ್ ಮಾಡೋಕ್ಕೆ ಸ್ವಲ್ಪ ತೆಗೆದಿಟ್ಕೊಳ್ತಾ ಇದ್ದೀನಿ. ಇದು ಹಾಲು ರೆಡಿ ಇದೆ. ಈಗ ಬೇಕ್ ಮಾಡಲಿಕ್ಕೆ ಒಂದು ಮೋಲ್ಡ್ ತೊಗೊಂಡಿದ್ದೀನಿ. ಸ್ವಲ್ಪ ಬಟರ್ ಪೇಪರ್ ಹಾಕಿ ಗ್ರೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ
ಇದಕ್ಕೆ ರೆಡಿ ಮಾಡ್ಕೊಂಡಿರೋ ಹಾಲನ್ನ ಸ್ವಲ್ಪ ಹಾಕ್ಕೊಳ್ಳೋಣ. ಮತ್ತು ದೋಸೆನ ಹಾಕೋಬೇಕು. ಈಗ ಇದರ ಮೇಲೆ ಪುನಃ ಇನ್ನೊಂದು ಸಾಲ್ಟಷ್ಟು ಹಾಕೋಬೇಕು. ಇನ್ನೊಂದು ದೋಸೆನ ಹಾಕ್ಕೊಳ್ಳೋಣ. ಮತ್ತು ಇದರ ಮೇಲೆ ಹಾಲು ಹಾಕೋಬೇಕು. ಇದರ ಮೇಲೆ ದೋಸೆ ಹಾಕ್ಕೊಳ್ಳೋಣ. ಇದೇ ಥರ ಎಲ್ಲ ಮಾಡ್ಕೊಂಡು ಬರಬೇಕು. ಈ ಥರ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು. ನಾನು ಇದು ಫುಲ್ ಹಾಕ್ಕೊಳ್ತಾ ಇಲ್ಲ, ಇನ್ನೊಂದು ಸ್ವಲ್ಪ ಮೇಲೆ ಗ್ಯಾಪ್ ಇದೆ, ಅಷ್ಟು ಗ್ಯಾಪ್ನ ಬಿಡ್ತಾ ಇದ್ದೀನಿ. ಇದರ ಮೇಲೇನು ಸ್ವಲ್ಪ ಹಾಲು ಹಾಕ್ಕೊಳ್ಳೋಣ. ತೆಗೆದಿಟ್ಕೊಂಡಿರೋ ಕ್ಯಾಶ್ಯೂ ಮತ್ತು ಗ್ರೇಪ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಇದೊಂದು 5 ಮಿನಿಟ್ಸ್ ಇದೇ ಥರ ಬಿಟ್ಬಿಡೋಣ, ಸ್ವಲ್ಪ ಅಬ್ಸರ್ವ್ ಆಗಲಿ. ಆಮೇಲೆ ಇದನ್ನ ಬೇಕ್ ಮಾಡ್ಕೋಬೇಕು. ಕುಕ್ಕರ್ನ ಒಂದು 10 ಮಿನಿಟ್ಸ್ ಪ್ರೀ ಹೀಟ್ ಮಾಡ್ಕೊಬೇಕು. ಕುಕ್ಕರ್ 10 ಮಿನಿಟ್ಸ್ ಪ್ರೀ ಹೀಟ್ ಮಾಡ್ಕೊಂಡಾಗಿದೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಂಡಿದ್ದೀನಿ. ಈಗ ಓಪನ್ ಮಾಡ್ಕೊಳ್ಳೋಣ. ಈಗ ಇದು ಒಂದು 45 ಇಂದ 50 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಕ್ ಮಾಡ್ಕೋಬೇಕು. ವಿಶಿಲ್ ಏನು ಹಾಕೋದು ಬೇಡ. ಈಗ 15 ಮಿನಿಟ್ಸ್ ಆಗಿದೆ. ಬೇಕಾಗಿದೆಯಾ ನೋಡೋಣ. ಎಲ್ಲ ಚೆನ್ನಾಗಿ ಕುಕ್ ಆಗಿದೆ. ಆಫ್ ಮಾಡ್ಕೊಳ್ಳೋಣ. ಸೈಡಲ್ಲಿ ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ. ಸಾಫ್ಟ್ ಮತ್ತು ತುಂಬ ಟೇಸ್ಟಿಯಾದ ಮಿಲ್ಕ್ ಪ್ಯಾನ್ಕೇಕ್ ರೆಡಿ ಇದೆ. ಕಟ್ ಮಾಡ್ಕೊಳ್ಳೋಣ. ಸಾಫ್ಟ್ ಆಗಿ ಲೇಯರ್ ಆಗಿ ತುಂಬ ಚೆನ್ನಾಗಿರುತ್ತೆ. ಇದು ಮಕ್ಕಳು ದೊಡ್ಡವರು ಎಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಸಹ ಮನೇಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಲಿಕ್ಕೆ ಮರಿಬೇಡಿ. ಈ ಚಾನೆಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿದರೆ ನನ್ನ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ.